ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ದಿನ ನನಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಶ್ರೀಯುತ DVG ಸರು ಬರೆದಿರ್ತಕ್ಕಂಥ ಒಂದು ಮಂಕುತಿಮ್ಮನ ಕಗ್ಗಗಳಲ್ಲಿ 2 ಕಗ್ಗಗಳು ಹಂಚ್ಕೊಳ್ಳೋದಕ್ಕೆ ತಮಗೆ ಇಷ್ಟಪಡ್ತಾಯಿದ್ದೀನಿ. ತಾವೆಲ್ಲರೂ ಸಹ ಇದನ್ನು ನೀವು ತಿಳ್ಕೊಂಡಾಗ ಅವ್ರು ಆವಾಗಲೇ ನಮ್ಮ ಜೀವನದ ಬಗ್ಗೆ ಎಷ್ಟು ಚೆನ್ನಾಗಿ ಅವರು ತಾಳ್ಮೆಯಿಂದ ಯೋಚನೆ ಮಾಡಿ 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 ಒಳ್ಳೆಯ ರಸದೂಟವನ್ನು ನಮಗೆ ಕಗ್ಗಗಳ ಮುಖಾಂತರ ಹಂಚಿ ಹೋಗಿದ್ದಾರೆ. ಅದನ್ನು ನಾವು ಅವ್ರು ಬರೆದಿರೋದನ್ನು ಒಂದು ಸಲ ಆದರೂ ನಾವು ಓದಿದ್ರೆ ಅವ್ರಿಗೆ ಎಷ್ಟೋ ಫಲ ಇದರಿಂದ ಸಿಗುತ್ತೆ. ಆ ಒಂದು ಸಾರ್ಥಕತೆ ನೀವು ಎಲ್ಲ ಸೇರಿ ಮಾಡೋಣ ಅಂತ ಭಾಳ ಇಷ್ಟ. ಇಲ್ಲಿ ಏನು ಅಂದರೆ, ಈ ಸೃಷ್ಟಿಯಲ್ಲಿ ಯಾವ ರೀತಿ ಲಾವಣ್ಯ ಇದೆ, ಹೇಗೆ ಇಲ್ಲ ಸೃಷ್ಟಿ ಇರ್ತಕ್ಕಂಥದ್ದು, ನಾವು ಯಾವ ಥರ ಸೃಷ್ಟಿಕರ್ತರು ಏನೇನು ಮಾಡಿದ್ದಾನೆ ಭಗವಂತ, ಎಲ್ಲ ರೀತಿಯ ಒಂದು ವಿಜ್ಞಾನ ಮುಂದುವರೆದ್ರೂ ಸಹ ಆ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನನ್ನು ಯಾರು ಇಲ್ಲಿವರೆಗೂ ವಿಜ್ಞಾನಿಗಳು ಹೀಗೇ ಇದ್ದಾನೆ ಅಂತಕ್ಕಂಥದ್ದು ಯಾರೂ ತೋರ್ಸೋಕ್ಕಾಗ್ತಾಯಿಲ್ಲ ಬಂಧುಗಳೇ. ಅದೇ ಒಂದು ಸೃಷ್ಟಿಯ ರಹಸ್ಯ. ಸೃಷ್ಟಿಯ ರಹಸ್ಯದಲ್ಲಿ ನಾವು ಅನೇಕ ವಿಷಯಗಳು ನಮಗೆ ಅರಿವಿಲ್ಲದೆ ಇರತಕ್ಕಂಥದ್ದು ಭಾಳಷ್ಟಿದೆ. ಅದನ್ನು ಅರಿಬೇಕಾದ್ರೆ ನಾವು ಈ ಜನ್ಮಕ್ಕೊಂದಕ್ಕೆ ಸಾಕಾಗೋದಿಲ್ಲ. ಎಷ್ಟು ಜನ್ಮ ಎತ್ತಿದ್ರು ಆ ಸೃಷ್ಟಿಯ ರಹಸ್ಯವನ್ನು ಬಲ್ಲವರು ಇಲ್ಲಿಯವರೆಗೂ ಯಾರೂ ಇಲ್ಲ. ಇಲ್ಲಿ ಈ DVG ಸರು ಮಂಕುತಿಮ್ಮನ ಕಗ್ಗದಲ್ಲಿ ಬರೆದಿದ್ದಾರೆ ನೋಡಿ, ಜೀವಿ ಬೇಡದಿರೆ ದೈವವನ್ನು ಕೇಳುವರಾರು. ಜೀವಿ ಬೇಡದಿರೆ ದೈವವನ್ನು ಕೇಳುವರಾರು. ದೈವ ಗುಟ್ಟರಿಸದಿರೆ ದೈವವು ಗುಟ್ಟರಿಸದರೆ ಜೀವಿಯ ರಸವುದೇ ಅಂತ ಪ್ರಶ್ನೆ. ಜೀವ ದೈವಗಳ ಪರಸ್ಪರಾನ್ವೇಷಣೆಯೇ ಲಾವಣ್ಯ ಸೃಷ್ಟಿಯಲ್ಲಿ ಮಂಕುತಿಮ್ಮ. ಜೀವಿ ದೈವಗಳ ಪರಸ್ಪರಾನ್ವೇಷಣೆಯೇ ಲಾವಣ್ಯ ಸೃಷ್ಟಿಯಲ್ಲಿ ಮಂಕುತಿಮ್ಮ. ಭಕ್ತನು ಭಗವಂತನನ್ನು ನಾವು ಬೇಡದೆ ಹೋದರೆ, ನಾನು ಭಕ್ತನಾಗಿ ಭಗವಂತನಲ್ಲಿ ಅಪ್ಪ ನನಗೆ ಒಳ್ಳೇದು ಮಾಡು, ಒಳ್ಳೆ ವಿದ್ಯೆ ಕೊಡು, ಬುದ್ಧಿ ಕೊಡು, ಆಯುಷ್ ಕೊಡು, ಆರೋಗ್ಯ ಕೊಡು ಅಂತಕ್ಕಂಥ ಕೇಳದೆ ಇದ್ದರೆ ಅದು ದೈವ ಅನಾಥವಾಗ್ತಾನೆ. ಯಾಕೆಂದರೆ ನನ್ನಲ್ಲಿ ದೇವರಿದ್ದಾರೆ, ನಮ್ಮ ದೇವ್ರ ಮನೆಯಲ್ಲಿ ದೇವರಿದ್ದಾನೆ ಅಂತ ನಾವು ಹೋಗಿ ಪ್ರತಿದಿನ ಆ ದೇವರನ್ನು ನಾವು ಬೇಡ್ತಾ ಹೋಗ್ತಾ ಇದ್ದಾಗ ಆ ದೈವ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸೋದೊಂದೇ ಆ ಭಗವಂತನ ಕರ್ತವ್ಯ ಆಗಿರುತ್ತೆ. ನಾವು ಬೇಡದೇ ಇದ್ದರೆ ಆ ದೇವರು ಸಹ ಅನಾಥರಾಗ್ತಾನೆ ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿ ಅವರ ಆಲೋಚನೆ ಎಷ್ಟು ದೊಡ್ಡದಾಗಿದೆ. ದೈವವು ಗುಟ್ಟು ಮಾಡಿದರೆ, ಕೇಳಿಸ್ಕೊಳ್ಳಿ, ದೈವ ನಾವು ಕೇಳ್ತಕ್ಕಂಥ ಏನಾದರೂ ನಮ್ಮ ಆಸೆಗಳು ಯಾರಿಗಾದ್ರೂ ಗುಟ್ಟು ನಾವು ಕೇಳ್ಕೊಂಡಿರೋ ಗುಟ್ಟು ರಟ್ಟು ಮಾಡಿದರೆ ಭಕ್ತ ಬೇಡುವುದೇನನ್ನು? ನಮ್ಮ ಮನೆಯಲ್ಲಾಗಲಿ ಎಲ್ಲ ಆಗಲಿ ಸಮಸ್ಯೆಗಳು ಬೇಕಾದಷ್ಟಿರುತ್ತೆ. ನನಗೆ ಮಾಡಪ್ಪ ಈಗ ಮಾಡಪ್ಪ ಅಂತ ನಾವು ಕೇಳ್ಕೊಂಡಾಗ ಎಲ್ಲರ ಮುಂದೆ ನಾವು ಕೇಳಿದ್ದ ಭಗವಂತ ಹೇಳಿದ್ದೆ ಆದರೆ ನಾವು ಏನು ಸ್ವಾಮಿ ಬೇಡೋಣ ಭಗವಂತನಿಗೆ? ಏನು ಕೇಳೋಕ್ಕಾಗುತ್ತೆ? ಆ ಭಗವಂತ ಯಾರಿಗೂ ಹೇಳ್ದಂಗೆ ರಹಸ್ಯವಾಗಿ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರೂ ಕೇಳಿದ್ದಕ್ಕೂ ಸಹ ಮನಸ್ಸಲ್ಲೇ ಆ ಸ್ವಾಮಿ ನಮಗೆ ಒಳ್ಳೇದು ಮಾಡ್ತಾ ಬಂದಿರೋದಕ್ಕೆ ಅವರು ದೇವರಾಗಿ ನಾವು ಇವಾಗಲೂ ಭಕ್ತನಾಗಿ ನಾವಿದ್ದೀವಿ, ದೇವರಾಗಿ ಸ್ವಾಮಿ ಇದ್ದಾನೆ. ಅದೇ ನಾವು ಬೇಡಬೇಕು ಭಗವಂತನಲ್ಲಿ. ಏನಾದರೂ ನಮ್ಮ ಇಚ್ಛೆಗಳಿದ್ದಾಗ ಭಗವಂತನಲ್ಲಿ ನಾವು ಆ ಸಂಕಲ್ಪ ಸ್ವಾಮಿಗೆ ಬೇಡಬೇಕು. ಅಂದರೆ
ಭಕ್ತ ಭಗವಂತನಲ್ಲಿನ ಪರಸ್ಪರ ಭಕ್ತ ಮತ್ತು ಭಗವಂತನಲ್ಲಿನ ಪರಸ್ಪರ ಹುಡುಕಾಟವೇ ಸೃಷ್ಟಿಯ ಒಂದು ಸೌಂದರ್ಯವಾಗಿದೆ. ಇಡೀ ನಮ್ಮ ಸೃಷ್ಟಿಯ ಒಂದು ಸೌಂದರ್ಯವಾಗಿದೆ. ನಾವು ಹುಡುಕ್ತಾನೇ ಇದ್ದೀವಿ, ಭಗವಂತ ಎಲ್ಲಿದ್ದಾನೆ, ಆ ದೇವರು, ಈ ದೇವರು, ಎಷ್ಟು ರೀತಿಯ ಹೆಸರುಗಳು ನಾವು ಭಗವಂತನಲ್ಲಿ ಇಟ್ಕೊಂಡಿದ್ದೀವಿ. ಭಗವಂತ ಮಾತ್ರ ಎಲ್ಲರಿಗೂ ಒಂದೇ. ಅವ್ರು ಏನು ಅಂದುಕೊಂಡಿದ್ದಾನೆ ಅದನ್ನೇ ಮಾಡ್ತಾನೆ. ಆದರೆ ನಾವು ಕೇಳ್ತಕ್ಕಂಥ ಫಲಾನುಫಲಗಳು ಆ ಭಗವಂತನಿಗೆ ಅರ್ಪಿಸಿದಾಗ ಮಾತ್ರ ನಮ್ಮನ್ನು ಕಾಪಾಡ್ತಾನೆ. ನಮ್ಗೆ ಆ ನಂಬಿಕೆ ಇರಬೇಕು, ದೇವರು ಇದ್ದಾನೆ, ನಮ್ಮನ್ನು ಕಾಪಾಡ್ತಾನೆ, ನಾವು ಇದರಿಂದ ಜಯಿಸ್ತೀವಿ ಅಂತಕ್ಕಂಥ ನಂಬಿಕೆ ನಮಗಿದ್ದಾಗ ಮಾತ್ರ ಇದನ್ನೇ ಹುಡುಕಾಡೋದೇ ದೊಡ್ಡದೊಂದು ಸೃಷ್ಟಿಯ ಒಂದು ಸೌಂದರ್ಯ. ಇದು ಎಷ್ಟು ಆಲೋಚನೆ ಮಾಡಿ ನಮ್ಮ ಡಿ ವಿ ಜಿಯವರು ನಮಗೆ ಕೊಟ್ಟಿದ್ದಾರೆ ನೋಡಿ, ಅವರ ಕೊಡುಗೆ. ಕಣ್ಣರಿದ ಅಂದರೆ ಕಣ್ಣರದೆ ರವಿಯೇನು, ಕಣ್ಣರಿದೆ ರವಿಯೇನು, ರವಿ ಇರದೆ ಕಣ್ಣೇನು, ರವಿ ಇರದೆ ಕಣ್ಣೇನು, ಅನ್ಯೋನ್ಯರ ಸಹಕೃತಿ ಅನುಭವ, ಅನ್ಯೋನ್ಯ ಸಹಕೃತಿ ಅನುಭವ ಭಯ ಸಾರ್ಥಕತೆ, ಅನ್ಯೋನ್ಯ ಸಹಕೃತಿ ಅನುಭಯ ಸಾರ್ಥಕತೆ, ನಿನ್ನಾತ್ಮ ಜಗದಾತ್ಮಕ್ಕಂತೂ ಸಂಬಂಧವು, ನಿನ್ನಾತ್ಮ ಜಗದಾತ್ಮಕ್ಕಂತೂ ಸಂಬಂಧವವು, ವಹಿಸ್ಪ ಲಿಂಗಗಳು, ಸ್ವಲ್ಪ ಲಿಂಗಗಳು. ಮಂಕುತಿಮ್ಮ ಅಂದರೆ ಕಣ್ಣಿಲ್ಲದೆ ಇರ್ತಕ್ಕಂಥ ಅವರಿಗೆ ಸೂರ್ಯನಿದ್ದು ಏನು ಫಲ? ಸೂರ್ಯನಿದ್ದು ನಮ್ಮ ಕಣ್ಣುಗಳಿಲ್ಲದ್ರೆ ಏನು ಫಲ? ಈ ಎರಡರ ಅನ್ಯೋನ್ಯತೆಯಿಂದಷ್ಟೇ ಸಾರ್ಥಕ. ಇವೆರಡರ ಅನ್ಯೋನ್ಯತೆ ಇದ್ದರೆ ಮಾತ್ರ ಸಾರ್ಥಕ. ಅದಕ್ಕೆ ನಾವು ಅನ್ಯೋನ್ಯತೆಯನ್ನು ಇಲ್ಲಿ ಬೇಡ್ತಾ ಇದ್ದೀವಿ. ಅದನ್ನು ಅನುಭವಿಸ್ತಕ್ಕಂಥ ಒಂದು ಆ ಕಣ್ಣು ಇಲ್ಲ ಅಂದಾಗ ಅದರ ಅನ್ಯೋನ್ಯತೆ ನಾವು ಇದನ್ನು ಪಡ್ಕೊಳ್ತೇವೆ. ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಈ ಒಂದು ಇದನ್ನು ನಮಗೆ ಅವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇನ್ನೂ ಅನೇಕ ಒಳ್ಳೆಯ ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಮಂಕುತಿಮ್ಮನ ಕಗ್ಗಗಳು ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಅದನ್ನು ಓದ್ತಾ ಇದ್ದರೆ ನಮಗೆ ಸಮಯ ಹೋಗೋದೇ ನಮಗೆ ಅರಿವಾಗೋದಿಲ್ಲ. ನಾವು ಬರೆಯೋದಕ್ಕೆ ಆ ಒಂದು ಜ್ಞಾನ ಇಲ್ಲವಿಲ್ಲ ಅಂದಾಗಲೂ ಸಹ ಆ ಬರೆದಿರ್ತಕ್ಕಂಥವರ ಜ್ಞಾನವನ್ನು ನಾವು ಹಂಚಿಕೊಳ್ಳಬಹುದಲ್ಲವೇ? ಅದರ ಒಂದು ಅರ್ಥವನ್ನು ನಾವು ಗಳಿಸಿಕೊಂಡು ಅದರಂತೆ ನಾವು ಸಹ ಅವರಿಗೆ ಒಳ್ಳೆಯ ಒಂದು ಹಿತ ಮಾತುಗಳನ್ನು ಹೇಳಿ ಎಂತಹ ಒಂದು ಸಂಬಂಧವನ್ನು ಕಲ್ಪನೆ ಮಾಡಿರ್ತಕ್ಕಂಥ ಆ ಒಂದು ವಿಷಯಗಳನ್ನು ನಾವು ಅರಿತು ಬದುಕಲು ನಮಗೆ ಇದೊಂದು ದಾರಿದೀಪವಾಗಬಹುದಲ್ಲವೇ ಬಂಧುಗಳೇ? ಅದಕ್ಕೆ ನೀವು ಸೇರಿ ಅವರ ಒಂದು ಕಗ್ಗಗಳನ್ನು ನಾವು ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಅದನ್ನು ಅರ್ಥ ಮಾಡಿಕೊಂಡಾಗ ಭಾಳಷ್ಟು ನಮಗೆ ಆತ್ಮಾನಂದವನ್ನು ತಂದು ಕೊಡ್ತೇವೆ ಅಂತ ಹೇಳ್ತಾ ಈ ಒಂದು ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ಆ ಭಗವಂತ ನನಗೆ ದಾರಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು, ನಮಸ್ಕಾರಗಳು, ಶುಭರಾತ್ರಿ ಎಲ್ಲರಿಗೂ.